ಸಣ್ಣ ನಗು ತುಸು ಸಂಭ್ರಮ ಬದುಕಿನ ಈ ಪಯಣವೇ ಒಂದು ಆಶ್ರಮ. ಕಾಲ ಸರಿದ್ರೂ ಕಂಪು ಅಳಿಯದು ಅಂತ ಹೇಳ್ತಾರಲ್ಲ, ಈ ಕ್ಷಣದ ಬೆಲೆ ಎಂದೂ ಮರೆಯದು. ಮನದ ಮೌನ ಪ್ರಕೃತಿಯ ಗಾನ ಅಂತ ಹೇಳ್ತಾ, ಹಲೋ ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನನ್ನ ಮತ್ತೊಂದು ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಬೆಳಿಗ್ಗೆ ಎದ್ದು ಇವತ್ತಿಂದ ನಾನು ವಾಕಿಂಗ್ ಶುರು ಮಾಡಿರೋದು. ಅದು ನನ್ನಮ್ಮನ ಕಾಟಕ್ಕೆ ಎದ್ದು ನಾನು ಮತ್ತು ನನ್ನಮ್ಮ ಇಬ್ಬರು ಕೂಡ ವಾಕಿಂಗ್ ಮುಗಿಸಿ ಸ್ವಲ್ಪ ಸೈಕಲೆಲ್ಲ ಆಡಿ ನಾನು ರಂಗೋಲಿ ಹಾಕಿದೆ. ಎಷ್ಟೋ ವರ್ಷ ಆದಮೇಲೆ ನಾನು ಇವತ್ತು ರಂಗೋಲಿ ಹಾಕಿದ್ದೀನಿ. ಅದು ನನಗಿದು ಒಂದೇ ರಂಗೋಲಿ ಬರುತ್ತೆ, ಅದು ಕೂಡ ನೀಟಾಗಿಲ್ಲ. ಓಕೆ, ರಂಗೋಲಿ ಹಾಕಿ ನೆಕ್ಸ್ಟ್ ನಾನು ಅಡುಗೆ ಮನೆ ಕಡೆ ಹೋದೆ. ಅಡುಗೆ ಮನೆ ಕಡೆ ಹೋಗಿ ಚಪಾತಿ ಪಲ್ಯ ಮತ್ತು ಚಹಾ ಅನ್ನ ಎಲ್ಲ ಮಾಡಿ ಅಮ್ಮನಿಗೆ ಟಿಫಿನ್ ಮಾಡಿದೆ. ಅಮ್ಮ ಸ್ಕೂಲ್ಗೆ ಹೊರಟರು. ಚಹಾ ಮತ್ತು ಚಪಾತಿ ತಿಂದು ಅಮ್ಮ ಸ್ಕೂಲ್ಗೆ ಹೋದರು. ಅಮ್ಮ ಹೋದ್ಮೇಲೆ ಎಲ್ರಿಗೂ ಕೂಡ ನಾನು ಅವಲಕ್ಕಿ ನಾಷ್ಟ ಮಾಡಿಕೊಟ್ಟು ಎಲ್ಲರೂ ಅವಲಕ್ಕಿ ತಿಂದರು. ನಾನು ಕೂಡ ತಿಂದು ಕೆಲ್ಸಕ್ಕೆ ಹೋದೆ. ಕೆಲಸ ಮುಗಿಸಿ ಹೋಗೋಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಜಾತ್ರೆಗೆ ರೆಡಿ ಆಗಿದ್ದರು. ನಾನು ಮತ್ತು ನನ್ನಮ್ಮ ಇಬ್ಬರು ಕೂಡ ಜಾತ್ರೆಗೆ ಹೋದ್ವಿ. ಕಲಬುರಗಿ ಶರಣರ ದೇವಸ್ಥಾನ ಜಾತ್ರೆ ಯಾಕೆ ಅಂತ ವಿಶಿಷ್ಟ ಅಂತ ಮತ್ತು ವಿಭಿನ್ನ ಅಂತ ಹೇಳ್ತಾರೆ ಗೊತ್ತಾ? ಇಲ್ಲಿ ನೋಡಿ, ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ ಅಂತ ಸುಮ್ಮನೆ ಹೇಳೋದಿಲ್ಲ ಅಲ್ವಾ? ನನಗೂ ಖುಷಿ ಆಯಿತು. ಓಕೆ, ನೆಕ್ಸ್ಟ್ ಎಲ್ಲಿ ಹೋದರೂ ಎಲ್ಲ ಅಮ್ಮಂದಿರು ಹುಡ್ಕೋದೆ ಅಡುಗೆ ಮನೆ ಸಾಮಾನುಗಳು. ನಮ್ಮಮ್ಮ ಕೂಡ ಅದೇ ನೋಡ್ತಾಯಿದ್ರು. ಅದನ್ನೆಲ್ಲ ಸ್ವಲ್ಪ ತಗೊಂಡು ಜಾತ್ರೆಯಲ್ಲಿ ಆಟಗಳೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ಆ ಡೇ ಮುಗಿಸ್ದ್ವಿ. ಬೆಳಿಗ್ಗೆ ರಂಜಾನ್ ಇತ್ತು. ನನಗೆ ಸುರ್ಕುಂಬ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ. ಸಖತ್ತಾಗಿತ್ತು. ಅದನ್ನು ಕುಡಿದು ಮಧ್ಯಾಹ್ನ ನಾನು ಮತ್ತು ನನ್ನಮ್ಮ ಇಬ್ಬರು ಕೂಡ ಮಾರ್ಕೆಟ್ ಹೋದ್ವಿ. ಮಾರ್ಕೆಟ್ ಹೋಗಿ ಅಮ್ಮ ಸ್ವಲ್ಪ ಸೀರೆಗಳನ್ನ ಎಲ್ಲ ತಗೊಂಡ್ರು. ನಾವು ಹೋಗಿದ್ದು 12 ಗಂಟೆಗೆ, ಅಲ್ಲಿಂದ ಹೊರಗಡೆ ಬಂದಿದ್ದು 2:30ಕ್ಕೆ. ಗೊತ್ತಲ್ವಾ ಅಮ್ಮಂದಿರು ಸೀರೆ ನೋಡೋಕ್ಕಂತ ಕುಂದರೆ ಎಷ್ಟು ಟೈಮ್ ತಗೊತಾರೆ ಅಂತ. ಓಕೆ, ಬಿಲ್ಲಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಹೊರಗಡೆ ಬಂದು ಹೊರಗಡೆನೇ ಊಟ ಮುಗಿಸಿ ನನ್ನ ಡೇ ಮುಗಿಸ್ದೆ. ಮತ್ತು ಮುಂದಿನ ಬ್ಲಾಗಲ್ಲಿ ಭೇಟಿಯಾಗೋಣ. ನಮಸ್ತೆ.